ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆಗಳು 23ನೆಯ ಅಧ್ಯಾಯ 6ನೆಯ ವಚನದಲ್ಲಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಈ ದಿನ ನೀವು ತಿಳ್ಕೊಳ್ಳುವುದಾದರೆ ಕೀರ್ತನೆಗಾರನಾದ ದಾವೀದನು ಈಗನ್ನುತ್ತಾನೆ, ನನ್ನ ದೇವರಾದ ಯೆಹೋವನೇ, ನಾನಂತೂ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಿಗಳಂತೆ ನಡೆಯದೆ ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ. ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ. ನನ್ನ ಕಾಲು ಜಾರಲಿಲ್ಲ. ದೇವರೇ, ನನಗೆ ಸದುತ್ತರವನ್ನು ದಯಪಾಲಿಸುವಿ ಎಂದು ಮೊರೆ ಹಿಡುತ್ತೇನೆ. ಕಿವಿಗೊಟ್ಟು ಕೇಳು. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ಆಮೆನ್. ಹೌದು ಪ್ರಿಯ ದೇವ ಜನರೇ, ದಾವೀದನು ದೇವರ ಮೇಲೆ ಇಟ್ಟಿರುವ ಭರವಸೆಯು ಎಂಥದ್ದು? ಅಂತ ಭರವಸೆಯು ನಿಮ್ಮಲ್ಲಿ ಇರುವುದಾದರೆ ಪ್ರಿಯ ಸಹೋದರನೇ, ಈ ದಿನ ನೀನು ತಿಳ್ಕೋ, ನಿನಗೆ ಯಾರು ಸಹಾಯ ಮಾಡದ ಸಮಯದಲ್ಲಿ, ನೀನು ಸೋತು ಹೋಗಿರುವ ಆ ಕ್ಷಣದಲ್ಲಿ, ನನಗೆ ಯಾರು ಆಸರೆಯೇ ಇಲ್ಲ ಎಂಬ ನೆನಪಲ್ಲಿ ನಿನ್ನ ದೇವರಾದ ಯೆಹೋವನ ಮೇಲೆ ನೀನು ಭರವಸೆಯನ್ನು ಇಟ್ಟು, ನಿಶ್ಚಯವಾಗಿ ನನಗೆ ನನ್ನ ಜೀವಮಾನದಲ್ಲೆಲ್ಲ ನನಗೆ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು ಎಂದು ನೀನು ಪೂರ್ಣ ಹೃದಯದಿಂದ ಹೇಳುವುದಾದರೆ ಪ್ರಿಯ ಸಹೋದರನೇ, ನಿನ್ನ ದೇವರಾದ ಯೆಹೋವನು ನಿನಗೆ ಅದ್ದಿಗೆ ಬರುವಂತ ಯೌವನವನ್ನು ನಿನಗೆ ತಿರುಗಿ ಬರಮಾಡುವನು. ನೀನು ಧೈರ್ಯದಿಂದಿರು. ಪ್ರಿಯ ಸಹೋದರಿಗೆ, ಈ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಿಗಳಂತೆ ನಡೆಯದೆ ನಿನ್ನ ದೇವರಾದ ಯೆಹೋವನ ಮಾತನ್ನೇ ಅನುಸರಿಸಿ ಆತನ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡುವುದಾದರೆ ನಿನಗೂ ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನಿನ್ನನ್ನು ಹಿಂಬಾಲಿಸುವವು. ಭಯಪಡಬೇಡ, ಧೈರ್ಯದಿಂದಿರು. ಪ್ರಿಯ ಸಹೋದರರೇ, ನೀವು ಯಾವ ಅಡೆತಡೆಗೂ ಹೆದರಬೇಡಿರಿ. ನಿಮ್ಮ ದೇವರಾದ ಯೆಹೋವನ ಮೇಲೆ ಭರವಸೆ ಹಿಡಿರಿ. ಆಗ ನಿಶ್ಚಯವಾಗಿ ನಿಮ್ಮ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನಿಮ್ಮನ್ನು ಹಿಂಬಾಲಿಸುವವು. ಆಗ ನೀವು ಸದಾಕಾಲವು ಯೆಹೋವನ ಮಂದಿರದಲ್ಲೇ ವಾಸಿಸುವಿರಿ. ಆಮೆನ್. ದಾಸನು ನಾನು, ದೇವರು ನೀನು, ನಿನ್ನ ಚಿತ್ತದಂತೆ ನಾ ಬಾಳುವೆ. ದಾಸನು